ನಾನು ಕಳೆದ 7 ತಿಂಗಳುಗಳಿಂದ ಎಪಿಕೆಎಸ್ ಆರ್ಗ್ಯಾನಿಕ್ಸ್ನ FL77 ಉತ್ಪನ್ನವನ್ನು ನಿರಂತರವಾಗಿ ಬಳಸುತ್ತಿದ್ದೇನೆ. ಈ ಉತ್ಪನ್ನವನ್ನು ಬಳಸುವ ಮೊದಲು ನನ್ನ ಹೂಬಿಡುವ ಸಸ್ಯಗಳು ಯಾವುದೇ ಹೂವುಗಳನ್ನು ಉತ್ಪಾದಿಸುತ್ತಿರಲಿಲ್ಲ. ಆದಾಗ್ಯೂ ನಾನು ಅದನ್ನು ಬಳಸಲು ಪ್ರಾರಂಭಿಸಿದಾಗಿನಿಂದ ಹೂವಿನ ಬೆಳವಣಿಗೆ ಗಮನಾರ್ಹವಾಗಿ ಹೆಚ್ಚಾಗಿದೆ. ಉತ್ಪಾದಿಸಿದ ಹೂವುಗಳು ಈಗ ಗಾತ್ರದಲ್ಲಿ ದೊಡ್ಡದಾಗಿವೆ ಮತ್ತು ಉತ್ತಮ ಗುಣಮಟ್ಟದ್ದಾಗಿವೆ. ಒಟ್ಟಾರೆ ಇಳುವರಿಯೂ ಹೆಚ್ಚಾಗಿದೆ. ಇದಲ್ಲದೆ ಬೇರಿನ ಅಭಿವೃದ್ಧಿ ಗಮನಾರ್ಹವಾಗಿ ಸುಧಾರಿಸಿದೆ. ನನ್ನ ಹೆಸರು ವೆಲ್ಮಣಿ ಮತ್ತು ನಾನು ಮಧುರೈ ಜಿಲ್ಲೆಯ ಕೀಜಪಟ್ಟಿ ಗ್ರಾಮದವನು. ನಮಗೆ ಒಟ್ಟು 3 ಎಕರೆ ಭೂಮಿಯಿದೆ. ಈ ಭೂಮಿಯಲ್ಲಿ 1 ಎಕರೆಯಲ್ಲಿ ನಾನು ಟ್ಯೂಬೆರೋಸ್ ಸುಗಂಧರಾಜ ಅನ್ನು ಬೆಳೆಸಿದ್ದೇನೆ. ಹೆಚ್ಚುವರಿಯಾಗಿ ನಾನು 20 ಸೆಂಟ್ಸ್ ಭೂಮಿಯಲ್ಲಿ ಬಣ್ಣದ ಕಕ್ಕಟ್ಟ ಹೂವುಗಳನ್ನು ಬೆಳೆಸಿದ್ದೇನೆ. ನಮ್ಮ ಪ್ರದೇಶದಲ್ಲಿ ಟ್ಯೂಬೆರೋಸ್, ಸುಗಂಧರಾಜ, ಮಲ್ಲಿಗೆ, ಮಲ್ಲಿ, ಬಣ್ಣದ ಪಿಚಿ ಮತ್ತು ಬಣ್ಣದ ಕಾಕಡನಂತಹ ಹೂಬಿಡುವ ಸಸ್ಯಗಳನ್ನು ವ್ಯಾಪಕವಾಗಿ ಬೆಳೆಸಲಾಗುತ್ತದೆ. ಸುಗಂಧರಾಜ ಬೆಳೆಯನ್ನು ಸರಿಯಾಗಿ ನಿರ್ವಹಿಸಿದರೆ 5 ವರ್ಷಗಳವರೆಗೆ ಅದರಿಂದ ಹೂವುಗಳನ್ನು ಕೊಯ್ಲು ಮಾಡಬಹುದು. ನನ್ನ ತಂದೆ ಶ್ರೀ ರಾಜೇಂದ್ರನವರು ನನಗಾಗಿ ಎಪಿಕೆಎಸ್ ಆರ್ಗಾನಿಕ್ಸ್ನಿಂದ ಈ ಉತ್ಪನ್ನವನ್ನು ಮೊದಲು ಖರೀದಿಸಿದರು. ಆ ಸಮಯದಲ್ಲಿ ಸಸ್ಯಗಳು ಯಾವುದೇ ಹೂವುಗಳನ್ನು ಉತ್ಪಾದಿಸದ ಸ್ಥಿತಿಯಲ್ಲಿದ್ದವು. ಆದಾಗ್ಯೂ ನಾನು FL77 ಅನ್ನು ಅನ್ವಯಿಸಲು ಪ್ರಾರಂಭಿಸಿದ ನಂತರ ಹೂವಿನ ಬೆಳವಣಿಗೆ ಗಣನೀಯವಾಗಿ ಹೆಚ್ಚಾಯಿತು. ನಾನು ಈ ಉತ್ಪನ್ನವನ್ನು ಪ್ರತಿ ಟ್ಯಾಂಕ್ಗೆ 200 ಮಿಲಿಲೀಟರ್ಗಳ ಅನುಪಾತದಲ್ಲಿ ಬೆರೆಸಿ ಬೆಳಗ್ಗೆ 7 ರಿಂದ ಬೆಳಗ್ಗೆ 8 ರ ನಡುವೆ ಸಿಂಪಡಿಸುವ ಮೂಲಕ ಅನ್ವಯಿಸುತ್ತೇನೆ. 5 ತಿಂಗಳ ಕಾಲ ನಿರಂತರವಾಗಿ ಬಳಸಿದ ನಂತರ ಹಿಂದೆ ಅರ್ಧ ಕಿಲೋಗ್ರಾಂನಿಂದ 1 ಕಿಲೋಗ್ರಾಂವರೆಗೆ ಮಾತ್ರ ಇದ್ದ ಹೂವಿನ ಇಳುವರಿ ಈಗ 10 ಮತ್ತು 11 ಕಿಲೋಗ್ರಾಂಗಳ ನಡುವೆ ಏರಿದೆ. ಇದಲ್ಲದೆ ನೀರಾವರಿ ವ್ಯವಸ್ಥೆಯ ಮೂಲಕ ಅಭಿಮಾನ್ ಉತ್ಪನ್ನವನ್ನು ಬೇರು ವಲಯಕ್ಕೆ ಅನ್ವಯಿಸಿದ ನಂತರ ಬೇರಿನ ಅಭಿವೃದ್ಧಿ ಇನ್ನಷ್ಟು ಗಮನಾರ್ಹವಾಗಿ ಸುಧಾರಿಸಿತು. ಈ ಸಕಾರಾತ್ಮಕ ಬದಲಾವಣೆ ಕಾಕಡ ಬೆಳೆಯಲ್ಲಿಯೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಆರಂಭದಲ್ಲಿ ನಮ್ಮ 54 ಕಾಕಡ ಸಸ್ಯಗಳು ಯಾವುದೇ ಹೂವುಗಳನ್ನು ಉತ್ಪಾದಿಸುತ್ತಿರಲಿಲ್ಲ. ಆದಾಗ್ಯೂ ಅಭಿಮಾನ್ ಅನ್ನು ಬಳಸಿದ ನಂತರ ಬೇರುಗಳು ಬಲವಾಗಿ ಬೆಳೆದವು. ನಂತರ FL77 ಅನ್ನು ಸಿಂಪಡಿಸಿದಾಗ ಮೊಗ್ಗುಗಳು ಅತ್ಯುತ್ತಮವಾಗಿ ರೂಪುಗೊಂಡವು ಮತ್ತು ಹೂವುಗಳ ಗಾತ್ರ ಮತ್ತು ಗುಣಮಟ್ಟ ಎರಡೂ ಸುಧಾರಿಸಿದವು. ಹಿಂದೆ ಇಳುವರಿ ಕೇವಲ 100 ರಿಂದ 150 ಗ್ರಾಂಗಳಿಗೆ ಸೀಮಿತವಾಗಿತ್ತು. ಆದಾಗ್ಯೂ ಈಗ ಅದು 1 ಕಿಲೋಗ್ರಾಂವರೆಗೆ ತಲುಪುತ್ತದೆ. ನಾವು ಪ್ರಾಥಮಿಕವಾಗಿ ಸಾವಯವ ಕೃಷಿ ವಿಧಾನಗಳನ್ನು ಅಭ್ಯಾಸ ಮಾಡುತ್ತೇವೆ. ಮನೆಯಲ್ಲಿ ರಾಸಾಯನಿಕ ಕೀಟನಾಶಕಗಳನ್ನು ಸಂಗ್ರಹಿಸುವುದು ಸುರಕ್ಷತಾ ಅಪಾಯವನ್ನುಂಟು ಮಾಡುವುದರಿಂದ ನಾವು ಅವುಗಳನ್ನು ಬಳಸುವುದನ್ನು ತಪ್ಪಿಸುತ್ತೇವೆ. ಆದಾಗ್ಯೂ ಅಗತ್ಯವಿದ್ದಾಗ ನಾವು ಕೆಲವು ರೀತಿಯ ಕೀಟನಾಶಕಗಳನ್ನು ಸುರಕ್ಷಿತವಾಗಿ ಬಳಸಲು ಸಾಧ್ಯವಾಗುತ್ತದೆ. ಇದಲ್ಲದೆ ನಾವು ಬೇವಿನ ಹಿಂಡಿ ಮತ್ತು ಕಡಲೆ ಹಿಂಡಿನಂತಹ ನೈಸರ್ಗಿಕ ಗೊಬ್ಬರಗಳನ್ನು ಸೇರಿಸುತ್ತೇವೆ. ನಾವು ಪ್ರತಿದಿನ ಬೆಳಗ್ಗೆ 6 ಗಂಟೆಯ ಮೊದಲು ಹೂ ಕೊಯ್ಲು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತೇವೆ.